ಗೋವಿಂದಣ್ಣಗಿಂತ ಸ್ವಲ್ಪ ಜಾಸ್ತಿ ಫಾಸ್ಟ್ ಮತ್ತೆ ಅಪ್ಡೇಟ್. ನಿಮ್ಮ ಇಂಟ್ಯೂಷನ್ ಇನ್ನೂ ಮುಂದಕ್ಕಿದೆ. ಮೂರನೇ ಸ್ಟೋರಿಯನ್ನು ಎರಡನೇ ಸ್ಟೋರಿಯಲ್ಲೇ ಹೇಳ್ತಾ ಇದ್ದೆ. ಈಗ ಅದನ್ನ ಆ ವಿಚಾರಕ್ಕೆ ಬರ್ತೀನಿ. ದಿಲ್ಲಿಗೆ ಹೋಗಿರುವಂಥ ಸಿಎಂ ಸದ್ಯ ಮಂತ್ರಿಗಳ ಪ್ರಮಾಣ ವಚನಕ್ಕೆ ಪರ್ಮಿಷನ್ ತಗೊಂಡು ಬರೋ ಧಾವಂತಲ್ಲಿದ್ರು. ಮಂತ್ರಿ ಮಾಡಿ ಜೊತೆಗೆ ಹೆಚ್ಚುವರಿ ಉಪಮುಖ್ಯಮಂತ್ರಿನೂ ಮಾಡಿ ಅಂದರೆ ಹೆಂಗಾಗ್ಬೇಡ ಅವ್ರಿಗೆ. ಈಗ ಹಂಗೆ ಆಗಿದೆ. ಹಾಗೂ ಹೇಗೋ ಎಲ್ಲ ಆಗಿದೆ ಅನ್ನೋದು ಗೋವಿಂದಣ್ಣ ಅವರ ದಿಲ್ಲಿ ಮೂಲಗಳ ಮೂಲಕ ನಮ್ಮ ಒಳನೋಟ ಕಂಡಿದೆ. ಅದನ್ನ ನೋಡ್ಕೊಂಬಂದು ಮಂತ್ರಿ ಮಾಡಕ್ಕೆ ಆಗ್ತಾ ಇಲ್ಲ, ಉಪಮುಖ್ಯಮಂತ್ರಿ ಬೇರೆ ಮಾಡ್ತಾರಂತೆ. ಇದೇನು ಕೆಲಸ ಆಗಬೇಕು ಅಂತ ಮಾಡ್ತಾರೋ, ಕೆಲಸ ಆಗಲೇಬಾರ್ದು ಅಂತ ಮಾಡ್ತಾರೋ ಅರ್ಥನೇ ಆಗಲ್ಲ ಅಂತ ಗೊಣಗುತ್ತಾ ಬಂದ್ರು ನಮ್ಮ ಗೋವಿಂದಣ್ಣ. ಅರೇ ಗೋವಿಂದಣ್ಣ, ನಿಮಗೇ ಅರ್ಥ ಆಗದೆ ಇರೋದು ಅಂದ್ರೆ ಏನು? ಎಲ್ಲ ಅರ್ಥ ಆಗಿರುತ್ತೆ, ನಾವು ಕೇಳ್ತೀವಿ ಅಂತ ಹಂಗೆ ಹೇಳ್ತೀರಿ. ಈಗ ಉಪಮುಖ್ಯಮಂತ್ರಿ ವಿಷಯ ಯಾಕೆ ಬಂತು ಅದನ್ನಾದ್ರೂ ಹೇಳಿ ಎಂದಾಗ ಬಾಯ್ ಬಿಟ್ರು ಹೆಚ್ಚುವರಿ ಡಿಸಿಎಂ ಕತೆ. ವಿಷಯ ಏನಪ್ಪಾ ಅಂದ್ರೆ, ಈಗ ಸಂಪುಟ ವಿಸ್ತರಣೆ ಕಸರತ್ತಿನ ಭಾಗವಾಗಿ ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ದಿಲ್ಲಿಗೆ ಹೋಗಿದ್ದಾರೆ. ದಿಲ್ಲಿ ಮೂಲಗಳ ಪ್ರಕಾರ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಕೂತವರೀಗ 2028ರ ಚುನಾವಣೆಗೆ ಪಕ್ಷ ಬಲಪಡಿಸೋಕೆ ಪಕ್ಷದ ಪ್ರಮುಖ ಹುದ್ದೆಯಲ್ಲಿರೋರಿಗೆ ಅಧಿಕಾರ ಕೊಡಿ ಅಂತ ದಾಳ ಉರುಳಿಸಿದ್ದಾರೆ. ಇದಕ್ಕೆ ಸರಿಯಾಗಿ ಸಿದ್ದರಾಮಯ್ಯನವರು ಬಿಕೆ ಹರಿಪ್ರಸಾದ್ ಅವರನ್ನ ಡಿಸಿಎಂ ಮಾಡಿ ಅಂತ ಪಟ್ಟು ಹಾಕಿದ್ದಾರೆ. ಅಲ್ಲಿಗೆ ಎರಡೂ ದಾಳಗಳು ಒಂದೇ ದಿಕ್ಕಿಗೆ ಹೊರಳಿವೆ ಅನ್ನೋದು ದಿಲ್ಲಿ ಮೂಲಗಳಿಂದಲೇ ಖಾತ್ರಿಯಾಗಿದೆ. ವಿಧಾನಸೌಧದ 3ನೇ ಮಹಡಿಯ ಮೂಲಗಳ ಪ್ರಕಾರ ಅಸಲಿಗೆ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಹೆಚ್ಚುವರಿ ಡಿಸಿಎಂ ಹುದ್ದೆ ಸೃಷ್ಟಿಸೋ ಆಸಕ್ತಿ ಇಲ್ಲ. ಯಾಕಂದ್ರೆ ಸರ್ಕಾರದಲ್ಲಿ ಹೆಚ್ಚುವರಿ ಅಧಿಕಾರ ಕೇಂದ್ರಗಳು ಸೃಷ್ಟಿಯಾಗೋದನ್ನ ಯಾರೂ ಬಯಸಲ್ಲ. ಆದರೆ ಸಿದ್ದರಾಮಯ್ಯನವರು ಇಡ್ತಿರೋ ಚೆಕ್ಮೇಟ್ಗೆ ಉತ್ತರವಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ ಡಿಸಿಎಂ ಹುದ್ದೆ ನೀಡದ ಪ್ರಕರಣವನ್ನ ಪ್ರಸ್ತಾಪಿಸೋ ಸಾಧ್ಯತೆ ಇದೆ. ಹರಿಪ್ರಸಾದ್ ಡಿಸಿಎಂ ಆಗಬೇಕು ಅಂದ್ರೆ ಇತ್ತ ಸತೀಶ್ ಜಾರಕಿಹೊಳಿ ಅವರಿಗೆ ಡಿಸಿಎಂ ಸ್ಥಾನವನ್ನು ಹಾಗೂ ಕೆಪಿಸಿಸಿ ಪ್ರಚಾರ ಸಮಿತಿಯ ಅಧ್ಯಕ್ಷ ಸ್ಥಾನವನ್ನೂ ಕೊಡಬೇಕು ಅನ್ನೋ ದಾಳ ಉರುಳಿಸೋ ಸಾಧ್ಯತೆ ಇದೆ ಅಂತಿವೆ ಮೂಲಗಳು. ಹೀಗೆ ಸಂಪುಟ ವಿಸ್ತರಣೆಯ ಉದ್ದೇಶದೊಂದಿಗೆ ದಿಲ್ಲಿಗೆ ಹೋಗಿರೋ ನಾಯಕರ ಚರ್ಚೆಗೆ ಡಿಸಿಎಂ ಪಟ್ಟ ಆರಂಭದಲ್ಲೇ ಅಡ್ಡಿ ಉಂಟು ಮಾಡಿರೋದ್ರಿಂದ ಚರ್ಚೆ ಕುಂಟುತ್ತಾ ಸಾಗಿದೆ ಅನ್ನೋ ದಿಲ್ಲಿಯ ಕೋಟ್ಲಾ ಮಾರ್ಗದ ಕಚೇರಿ ಮೂಲಗಳ ಖಚಿತ ಮಾಹಿತಿ ನಮ್ಮ ಒಳನೋಟಕ್ಕೆ ಕಂಡಿದೆ. ಈ ವಿಚಾರವಾಗಿ ನನಗನ್ಸುತ್ತೆ ವೀರೇಂದ್ರ, ನಮ್ಮ ಗೋವಿಂದಣ್ಣಗೆ ಇನ್ನೊಂದೆರಡು ದಿನ ಟೈಮ್ ಕೊಡೋಣ. ನಾವು ಇನ್ನೊಂದು ಸ್ವಲ್ಪ ಜಾಸ್ತಿ ವಿಚಾರಗಳನ್ನ ತಿಳ್ಕೊಂಡು ಬರಲಿ. ನಮ್ಮ ವ್ಯೂವರ್ಸ್ಗೆ ನಾವು ಹೇಳೋದಕ್ಕೆ ವಿಚಾರಗಳು ಇನ್ನೂ ಸ್ವಲ್ಪ ನಮಗೆ ಸರಳ ಆಗುತ್ತೆ. ಯಾಕಂತಂದರೆ ಈಗ ಎಲ್ಲರೂ ಆಚೆ ಬಂದ್ಬಿಟ್ರು, ವಾಪಸ್ ಬಂದ್ಬಿಟ್ಟಿದ್ದಾರೆ. ಇನ್ನೂ ಏನೋ ದೊಡ್ಡ ಮಟ್ಟದ ಬೆಳವಣಿಗೆ ಆಗುವಂಥ ಸಾಧ್ಯತೆ ಇದೆ. ಸೊ ಅದನ್ನು ನೋಡ್ಕೊಂಡು ನಾವು ಈ ವಿಚಾರವಾಗಿ ಮಾತಾಡೋಣ. ಯಾಕಂದರೆ ಈ ಉಪಮುಖ್ಯಮಂತ್ರಿ ಸ್ಥಾನಮಾನದ ಬಗ್ಗೆ ಸ್ವಲ್ಪ ಈ ಹಿಂದೆ ನಾವು ಮಾತಾಡಿದ್ರಿಂದ ಈಗ 2 ದಿನ ಗೋವಿಂದಣ್ಣಂಗೆ ಟೈಮ್ ಕೊಟ್ಟು ಇದ್ರ ಬಗ್ಗೆ ನಾವು ಮಾತಾಡೋಣ. ಏನಂತೀರಿ ಅಲ್ವಾ? ಸರಿ ಇದೆ ಪಾಟೀಲ್ರೆ, ಇದ್ರ ಸ್ಟೋರಿಯಲ್ಲೇ ಹೇಳ್ಬಿಟ್ಟಿದ್ದಾರೆ ಅವ್ರು, ಎಲ್ಲ ಕುಂಠಿತ ಆಗ್ತಾ ಇದೆ, ಅದಕ್ಕೆ ಆಗಲ್ಲ ಅಂತ ಹೇಳ ಈಗ ಬಂದಿರೋ ಸ್ಟೋರಿಯಲ್ಲಿ ಅವರೆಲ್ಲ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ಅವ್ರು ಅಪ್ಡೇಟೆಡ್ ಇರೋದ್ರಿಂದ ನೀವು ಹೇಳ್ದಂಗೆ ಮುಂದಿನ ನೋಡೋಣ, ಮುಂದಿನ ಒಳನೋಟ. ಥ್ಯಾಂಕ್ ಯು ವೀರೇಂದ್ರ. ಒಳನೋಟದಲ್ಲಿ ಇವತ್ತು ಇಷ್ಟಾಗಿತ್ತು. ನೋಡೋಣ ಮುಂದೆ ಕಾಂಗ್ರೆಸ್ ಯಾವ್ಯಾವ ಬೆಳವಣಿಗೆಗಳಿಗೆ ಯಾವ ರೀತಿ ಸಾಕ್ಷಿ ಆಗುತ್ತೆ ಅಂತ. ಇದಾಗಿತ್ತು ಇವತ್ತಿನ ಒಳನೋಟ. ನೋಡ್ತಾರೆ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ನಮಸ್ಕಾರ.